ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ. ಕೃಷ್ಣನೂರಿನಲ್ಲಿಂದು ನಮೋ ಸಂಚಲನ. ಪ್ರಧಾನಿ ಅದ್ದೂರಿ ಸ್ವಾಗತಕ್ಕೆ ಉಡುಪಿ ಸರ್ವಸನ್ನದ. ಪೂರ್ಣಕುಂಭ ಸ್ವಾಗತ. ಬೆಳಗ್ಗೆ 11ರಿಂದ ಬೃಹತ್ ರೋಡ್ ಶೋ. ವಿಶ್ವದಲ್ಲೇ ಎತ್ತರದ ಶ್ರೀರಾಮನ ಮೂರ್ತಿ ಇಂದು ಲೋಕಾರ್ಪಣೆ. ಗೋವಾದ ಶ್ರೀ ಗೋಕರ್ಣ ಪರ್ತಗಾಳಿ ಜೀವೋತ್ತಮ ಮಠಕ್ಕೆ 550 ಸಂವತ್ಸರ ಭರ್ತಿ. ಮೋದಿಯಿಂದ ವಿಶೇಷ ಅಂಚೆ ಚೀಟಿ ನಾಣ್ಯ ಬಿಡುಗಡೆ. 3644 ಹುದ್ದೆ ನೇಮಕಕ್ಕೆ ಅಸ್ತು. ಮೀಸಲಾತಿ ಹೆಚ್ಚಿಸಿರುವ ಕಾಯ್ದೆಯಡಿ ಷರತ್ತುಬದ್ಧ ಅನುಮತಿ. ಹೊಸ ಅಧಿಸೂಚನೆ ಪ್ರಕಟಿಸದಂತೆ ಹೈಕೋರ್ಟ್ ನಿರ್ದೇಶನ. ಮಕ್ಕಳಿಗೆ ಪೌಷ್ಟಿಕ ಆಹಾರ ನೀಡಿ ಸಂತೋಷ್ ಲಾಡ್. ಆರೋಗ್ಯ ಸೇವಾ ಸಾಧಕರಿಗೆ ಆರೋಗ್ಯ ಜ್ಯೋತಿ ಪ್ರಶಸ್ತಿ ಪ್ರದಾನ ಸಮಾರಂಭ. ವಿಶ್ವಕಪ್ ವಿಜೇತರಿಗೆ ಮೋದಿ ಅಭಿನಂದನೆ. ಭಾರತದ ಅಂಧರ ತಂಡದ ಭೇಟಿ. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ ದೇಶದ ಮೊತ್ತ ಮೊದಲ ಖಾಸಗಿ ರಾಕೆಟ್ ವಿಕ್ರಮ್ 1 ಅನಾವರಣ. ಹೈದರಾಬಾದ್ ಮೂಲದ ಸ್ಕೈರೂಟ್ ಕಂಪನಿಯಿಂದ ನಿರ್ಮಾಣ. ಭೂಮಿಯ ಕೆಳಕಕ್ಷೆಗೆ 300 ಕೆಜಿ ಪೇಲೋಡ್ ಒಯ್ಯುವ ಸಾಮರ್ಥ್ಯ. ಕಬ್ಬನ್ ಪಾರ್ಕ್ನಲ್ಲಿ ಫಲಪುಷ್ಪ ಪ್ರದರ್ಶನ. ರಾಜ್ಯೋತ್ಸವ ಮಕ್ಕಳ ದಿನಾಚರಣೆ ಪ್ರಯುಕ್ತ ಆಯೋಜನೆ. ಡಿಸೆಂಬರ್ 21ರಂದು ಪಲ್ಸ್ ಪೋಲಿಯೋ ಲಸಿಕೆ ಕಾರ್ಯಕ್ರಮ. ರಾಜ್ಯದಲ್ಲಿ 3 ದಿನ ದಿತ್ವಾ ಮಳೆ. ಇಂದಿನಿಂದ ಜೂನಿಯರ್ ಹಾಕಿ ವಿಶ್ವಕಪ್. ಚೆನ್ನೈ ಮದುರೈನಲ್ಲಿ ಪಂದ್ಯಗಳು. 24 ತಂಡ ಕಣಕ್ಕೆ.